ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 4 ಗಂಟೆಗೆ ಎದ್ದು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎದ್ದು ತಕ್ಷಣ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡಾದಮೇಲೆ ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿ ನೀರು ಕಾಯಕ್ಕಿಟ್ಟಿದ್ದೆ. ಅದು ಕಾಯೋವರೆಗೂ ಏನು ಮಾಡಬೇಕು ಅಂತ ಹೇಳಿ ಬಡ ಬೇಗನೆ ಕಸ ಗುಡಿಸಿ ಒಟ್ಟು ಮತ್ತು ಅಡುಗೆಗೆ ಮೆಣಸಿನ್ಕಾಯಿ ಅವೆಲ್ಲ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರೊಳಗೆ ನೀರು ಕಾಯ್ದು ಆವಾಗ ಬಂದು ಸ್ನಾನ ಮಾಡಿಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲ ಪೂಜೆ ಮಾಡಬೇಕು. 5 ಗಂಟೆ ಅನ್ನೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬೇಕು ನಾನು. ಅದಕ್ಕೆ ಬೇಗನೆ ಮಾಡ್ತಾಯಿದ್ದೆ. ಇವಾಗ ನನಗಂತೂ ನವರಾತ್ರಿ ಪೂಜೆ ಮಾಡೋಕ್ಕಂದರೆ ತುಂಬಾ ಇಷ್ಟ ಆಗಿರುತ್ತೆ. ಬೇಗನೆ ಎದ್ದು ಅದು ಯಾರು ಇದ್ದ ಸೌಂಡಲ್ಲಿ ಪೂಜೆ ಮಾಡೋಕ್ಕೆ ಅದೊಂದೇನೋ ಖುಷಿ ಇರುತ್ತೆ. ಎಲ್ಲರೂ ಮಲಗಿರ್ತಾರಲ್ವ, ಆವಾಗೊಂದೇನೋ ಖುಷಿ ಅದು ನಮಗೆ ಪೂಜೆ ಮಾಡೋದಂದರೆ. ನನಗಂತೂ ನವರಾತ್ರಿ ಹಬ್ಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬೇಗನೆ ಎದ್ದು ಪೂಜೆ ಮಾಡೋದಂತೂ ತುಂಬ ಇಷ್ಟ ನನಗೆ. ಪ್ರತಿ ವರ್ಷವೂ ಮಾಡ್ತೀನಿ ನಾನು. ಹಾಗೆ ಲೈವಲ್ಲಿ ಕೇಳ್ತಾಯಿದ್ರೆ, ಯಾಕೆ ನೀವು ಬನ್ನಿ ಗಿಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ. ಬನ್ನಿ ಗಿಡಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂದರೆ, ನಾವು ಇರೋದು ಬೆಂಗಳೂರಲ್ಲಿ ಅಲ್ವಾ, ಅದಕ್ಕೆ ನಾವು ಬೆಂಗಳೂರಲ್ಲಿ ಯಾವ ಆ ಥರ ಗಿಡ ಸಿಗ್ತಾ ಇಲ್ಲ ನಮಗೆ. ನಮ್ಮ ಏರಿಯಾದಲ್ಲೂ ಇಲ್ಲ. ಅದಕ್ಕೆ ನಾವು ನೋಡಿದ್ವಿ, ಆ ಥರ ಯಾವೂ ಸಿಗಲಾರ್ದಕ್ಕೆ ಅಮ್ಮ ಹೇಳಿದರು, ಬಿಡಬೇಡ, ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀಯಾ, ಮನೆಯಲ್ಲೇ ಆದರೂ ಪೂಜೆ ಮಾಡು ಬೇಗ ಎದ್ದು ಅಂತ ಹೇಳಿದರು. ಅದಕ್ಕೆ ನಾನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಅದಕ್ಕೆ 4 ಗಂಟೆಗೆ ಎದ್ದು ಪೂಜೆ ಮಾಡಬೇಕು, ದೇವರು ಒಳ್ಳೇದು ಮಾಡ್ತಾನೆ ಅಂತ ನಂಬಿಕೆ ಇದೆ ನನಗೆ. ನಾನು ಅದನ್ನು ಯಾವಾಗಲೂ ಪಾಲಿಸಿದ್ದೀನಿ, ಅದು ಹಾಗೆಯೂ ಆಗಿದೆ. ದೇವರು ನಮಗೆ ಯಾವತ್ತಿದ್ರೂ ಒಳ್ಳೇದು ಮಾಡಿದ್ದಾನೆ. ನಾನು ಏನು ಅಂದ್ಕೊಂಡಿದ್ದೀನೋ ಅದು ಸಕ್ಸಸ್ ಆಗಿದೆ. ಅದಕ್ಕೆ ನಾನು ಪ್ರತಿ ವರ್ಷವೂ ಬಿಡೋದಿಲ್ಲ, ಒಂದಿನವೂ ಬಿಡೋದಿಲ್ಲ, ಒಂದಿನವೂ ಮಿಸ್ಟೇಕೂ ಮಾಡೋದಿಲ್ಲ. ಅಷ್ಟು ಬೇಗನೆ ಎದ್ದು ಪೂಜೆ ಮಾಡಿಬಿಡ್ತೀನಿ. ನೋಡಿ, ಇವಾಗ ಪೂಜೆ ಎಲ್ಲ ಮುಗಿಸಿ ಆಚೆ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಪೂಜೆ ಅಂತ ಹೇಳಿ ಆಚೆ ದೀಪ ಅದು ಎಲ್ಲ ಹಚ್ಚಿ ಇಟ್ಟಿದ್ದೆ. ಹಾಗೆ ನೋಡಿ, ಇವಾಗ ಇನ್ನೂ ಫುಲ್ ಕತ್ತಲಿದೆ, ಇನ್ನೂ ಯಾರೂ ಎದ್ದಿರಲಿಲ್ಲ. 4:15 ಆಯಿತು ನಾನು ಪೂಜೆ ಮುಗಿಸ್ತು ಹೊತ್ತಿಗೆ. ನೋಡಿ, ಇವಾಗ ಲೈಟ್ ಆಫ್ ಮಾಡಿ ಮತ್ತೆ ಹೋಗ್ತಾಯಿದ್ದೀನಿ. ಒಳಗೆ ಹೋಗಿ ಅಡುಗೆ ಸ್ಟಾರ್ಟ್ ಮಾಡಬೇಕು. ಮತ್ತೆ ಇನ್ಮೇಲೆ ನಮ್ಮ ಯಜಮಾನರು ಬೇಗನೆ ಹೋಗ್ತಾರೆ, 6:30ಗೆ ಹೋಗ್ತಾರೆ. ಅದಕ್ಕೆ ನಾನು ಅಡುಗೆನೂ ಸ್ಟಾರ್ಟ್ ಮಾಡಿಬಿಟ್ಟೆ. ಇವತ್ತೇನು ಚಪಾತಿ ಅದೇನು ಮಾಡಲಿಲ್ಲ ನಾನು. ಒಗ್ಗರಣೆ ಅನ್ನ ಮತ್ತು ಪಡ್ಡು ಮಾಡಿದ್ದೆ, ಅದನ್ನೇ ಕಟ್ಕೊಂಡು ಹೋದರು ಬಾಕ್ಸ್ನವರು. ಪೂಜೆ ಅಂತೂ ನೋಡಿ ಎಷ್ಟು ಚೆನ್ನಾಗಾಗಿತ್ತು. ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಚಟ್ನಿಗೆ ಅದಕ್ಕೂ ರೆಡಿ ಮಾಡಿದೆ. ನಮ್ಮ ಯಜಮಾನರು ನಿದ್ದೆ ಆಗಿದೆ ಅಂತ ಹೇಳಿ 5 ಗಂಟೆಗೇ ಫೋನ್ ನೋಡ್ತಾ ಮಲಗಿದ್ರು. ಅಡುಗೆ ಹೋಗು, ನನಗೆ ನಿದ್ದೆ ಬಂದಿಲ್ಲ ಅಂತ ಹೇಳಿದರು. ಅವ್ರು ಫೋನ್ ನೋಡ್ತಾಯಿದ್ರು. ನಾನು ಈ ಕಡೆ ಪಡ್ಡಿಗೆ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಅದೆಲ್ಲ ಮಾಡಿ ಪಡ್ಡು ರೆಡಿ ಮಾಡಿದೆ. ಪಡ್ಡಂತೂ ತುಂಬಾ ಚೆನ್ನಾಗಿ ಬಂದಿದ್ವು. ನೋಡಿ, ನಮ್ಮ ಯಜಮಾನರು ಹೋಗೋಕ್ಕೆ ರೆಡಿ ಆಗಿ ಕೂತ್ಕೊಂಡಿದ್ರು. ನಮ್ಮ ಚಿನ್ನಿ ಬಗ್ಗೆ ಹೇಳ್ತಾಯಿದ್ರು. ನಿನ್ನೆ ನಮ್ಮ ಚಿನ್ನಿ ಏನು ಮಾಡಿದ್ದಾಳೆ ಅಂದರೆ, ನಮ್ಮ ಕೌಶಿಕ್ ಬೆಳಗ್ಗೆನೇ ಅವರು ಹೊರಟರು. ನೋಡಿ, ಬೆಳಗ್ಗೆ ನಾನು ದುಡ್ಡು ಎಣಿಸಿ ಇಟ್ಟಿದ್ದೀನಿ, 50 ರೂಪಾಯಿ ಇತ್ತು, 1 ರೂಪಾಯಿ ಕಡಿಮೆ. ನಮ್ಮ ಕೌಶಿಕ್ ಏನು ಮಾಡಿದ್ದಾನೆ, ಅವು ಕಾಯಿನ್ಸ್ ಎಲ್ಲನೂ ಬಕ್ಕನದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ನಾನು ನೋಡೇ ಇಲ್ಲ. ಅದು ಒಂದು ಸ್ವಲ್ಪ ಹೊತ್ತಾದಮೇಲೆ ಏನೋ ಸೌಂಡ್ ಆಗುತ್ತಲ್ಲ ಜೇಬಲ್ಲಿ ಅಂತ ಹೇಳಿ ಜೇಬು ಚೆಕ್ ಮಾಡಿದಾಗ ಅವನ ಕಡೆ ದುಡ್ಡಿತ್ತು. ಇದು ಎಲ್ಲಿತ್ತು ಅಂತ ಕೇಳಿದರೆ, ಈ ಥರ ಇತ್ತು, ತೊಗೊಂಡಿದ್ದೀನಿ ಅಂತ ಹೇಳಿದ ಕೌಶಿಕ್. ನನಗೆ ಫುಲ್ ಶಾಕ್ ಆಯಿತು. ಅದಕ್ಕೆ ಪಡನೇ ದುಡ್ಡು ಎಣಿಸಿದೆ ನಾನು, ಎಷ್ಟಿದೆ ಅಂತ ನೋಡಿದೆ. ಅದರಲ್ಲಿ 1 ರೂಪಾಯಿ ಕಡಿಮೆ ಆಗಿತ್ತು. ಇವನು ನೋಡಿದರೆ ನಮ್ಮ ಚಿನ್ನಿ ಹತ್ರನೇ ಓಡಾಡ್ತಾ ಇದ್ದ ಕೌಶಿಕ. ಎಲ್ಲಿ ಅವಳು ಬಾಯಲ್ಲಿ ಇಟ್ಕೊಂಡಿದ್ದಾಳೋ ಏನೋ ಅಂತ ನನಗೆ ಭಯ ಆಗಿಬಿಟ್ಟಿತ್ತು. ಹಾಗೆ ನಮ್ಮ ಚಿನ್ನಿನೂ ಅದೇ ಟೈಮಿಗೆ ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. 3 ಸರಿ ವಾಮಿಟ್ ಮಾಡಿಲ್ಲವಳು. ನನಗಿನ್ನೂ ನಂಬಿಕೆ ಹೆಚ್ಚಿಗೆ ಆಯಿತು, ಇವಳು ಏನೋ ಕಾಸೇನೋ ನುಂಗಿದ್ಬಿಟ್ಟಿದ್ದಾಳೆ ಏನೋ ಅಂತ ಹೇಳಿ ಫುಲ್ ಭಯ. ಯಾಕಾದರೂ ಇಟ್ನಪ್ಪ ನಾನು ಅಲ್ಲಿ ಅಂತ ಹೇಳಿ, ಬೇಡಪ್ಪ ಇನ್ನು ಇಲ್ಲಿಡೋದು ಅಂತ ಹೇಳಿ ತುಂಬಾ ಭಯಪಟ್ಟಿದ್ದೆ ನಾನು. ಭಯಪಟ್ಟು ನೋಡಿ, ಇವಾಗ ಅರಿವೆ ಅದೆಲ್ಲ ಇದನ್ನು ಮಾಡಿ ಒಗೆದಾಕಿದ್ದೀನಿ. ಯಜಮಾನರು ಇಲ್ಲ ಹಾಸ್ಪಿಟ್ಲಿಗೆ ಹೋಗೋಣ, ಸ್ಕ್ಯಾನಿಂಗ್ ಮಾಡ್ಸೋಣ, ಇದ್ದರೆ ಗೊತ್ತಾಗುತ್ತೆ ಅಂತ ಹೇಳಿದರು. ನಮ್ಮ ಕಡೆ ನೋಡಿದರೆ 1 ರೂಪಾಯಿನೂ ಇರಲಿಲ್ಲ. ಇವಾಗ ಹೆಂಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ. ಯಪ್ಪ ಸಿಗುವಂತೆ ಮಾಡಪ್ಪ ಇದ್ದರೆ ಅಂತ ಹೇಳಿ. ಡ್ರೆಸ್ ಹಾಕ ಹೋಗೋಣ ಅಂತ ಹೇಳಿದರು ಯಜಮಾನರು. ಡ್ರೆಸ್ ಹಾಕ್ಕೊಂಡ್ರೆ ಸಡನ್ನಾಗಿ ವೇಲ್ ತೊಗೊಳಕ್ಕೆ ಹೋಗಿದ್ದೀನಿ, ಅದರಲ್ಲೇ ಇತ್ತು ವೇಲು. ಇವನು ಕೌಶಿಕ್ ದುಡ್ಡು ತೊಗೊಳಕ್ಕೆ ಹೋಗಿದ್ದಾನಲ್ವ, ಅದು 1 ರೂಪಾಯಿ ಅಲ್ಲೇ ಬಿದ್ದುಬಿಟ್ಟಿದೆ. ಅದು ಬಿದ್ದ ಮೇಲೆ ಅವ್ನು ನೋಡೇ ಹಾಗೆ ಬಂದುಬಿಟ್ಟಿದ್ದಾನೆ. ನಾನು ನೋಡಿ ಮತ್ತೆ ಫುಲ್ ಖುಷಿ ಆಗಿಬಿಡ್ತು ನಮಗೆ, ಇಲ್ಲೇ ಇದೆ ಅಲ್ಲಪ್ಪ ಸಿಕ್ತಲ್ಲ ಅಂತ ಹೇಳಿ. ಮತ್ತು ನೋಡಿ, ಬೆಳಗ್ಗೆನೇ ಇಷ್ಟೆಲ್ಲ ಪಾತ್ರೆ ಅವೆಲ್ಲ ಇದ್ವು, ಅದನ್ನೆಲ್ಲ ಗುಡಿಸಿದ್ವಿ. ನಮ್ಮ ಕೌಶಿಕರ ಅತ್ತೆ ಬಂದಿದ್ಲಲ್ವ, ನಮ್ಮ ಚಿನ್ನಿ ಅವಳ ಜೊತೆ ಆಟ ಆಡ್ತಾ ಕೂತ್ಕೊಂಡಿದ್ದು.
ಆಟ ಆಡ್ತಾ ಕೂತ್ಕೊಂಡಿದ್ರು. ಬಟ್ಟೆ ಅದು ಎಲ್ಲ ತೊಳೆದಾಕಿದೆ. ಅದಕ್ಕೆ ನಿನ್ನೆ ನಾನು ಮಧ್ಯಾಹ್ನನೇ ಲೈವ್ ಎಂಡ್ ಮಾಡಿಬಿಟ್ಟಿದ್ದೆ. ಸಾಯಂಕಾಲ ಆದಮೇಲೆ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಹಾಲು ತೊಗೊಂಬಂದು ಹಾಲು ಕಾಸಿಟ್ಟು ಚಹಾ ಮಾಡಿಕೊಂಡು ಕುಡಿದ್ವಿ. ಕುಡ್ದಾದ್ಮೇಲೆ ದೀಪ ಅದೆಲ್ಲ ಹಚ್ಚಿದ್ನಲ್ಲ, ಹಾಗೆ ನಮ್ಮ ಚಿನ್ನಿ ಜೊತೆಗೆ ಒಂದು ಸ್ವಲ್ಪ ಆಟ ಆಡ್ತಾ ಮಲಗಿದ್ದೆ. ನೋಡಿ ಅವಳು ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ ಅಂತ ಹೇಳಿ. ನನಗಂತೂ ತುಂಬಾ ಖುಷಿಯಾಗುತ್ತೆ ಅವಳ ಜೊತೆ ಟೈಮು ಸ್ಪೆಂಡ್ ಮಾಡೋಕ್ಕೆ. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ಅವಳು. ನೋಡಿ ಇಲ್ಲಿ ನನಗೆ ನಿನ್ನೆ ಫುಲ್ ಶಾಕ್ ಆಗಿಬಿಟ್ಟಿತ್ತು, ಏನಾಯ್ತಪ್ಪ ಅಂತ ಹೇಳಿ ಹೆದರಿಬಿಟ್ಟಿದ್ವಿ. ನಮ್ಮ ಯಜಮಾನ್ರು ನಿನ್ನೆನೇ ಬೇಗ ಉಸುರಲ್ಲೇ ಬಂದರು ಆಫೀಸಿಂದ ಮನೆಗೆ. ಹಾಸ್ಪಿಟ್ಲಿಗೆ ಹೋಗೋಣ ನಡಿ ಅಂತ ಹೇಳಿ. ಮತ್ತು ಅದು ದೇವ್ರ ದಯದಿಂದ ನನಗೆ ಸಿಕ್ತು. ನಾನು ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ, ಏನಾದರೂ ನವರಾತ್ರಿ ದಿನ ಏನಾದರೂ ಆಗಿರುತ್ತೆ, ಅದ್ರ ಹಿಂದೆ ದೇವ್ರು ಇರ್ತಾನೆ ಅಂತ ಹೇಳಿ ನಂಬಿರ್ತೀನಿ ನಾನು. ಅದು ನಿಜನೇ ಆಗಿರುತ್ತೆ ನನಗೆ. ನೋಡಿ ಇವಾಗ ಪೂಜೆ ಅದು ಸಾಯಂಕಾಲದ್ದು ದೀಪ ಅದೆಲ್ಲ ಹಚ್ಚಿದೆ ನಾನು. ಸಾಯಂಕಾಲ ಬೆಳಿಗ್ಗೆ ಬಾಗಿಲ ಮುಂದೆ ದೀಪ ಹಚ್ಚಬೇಕು ನವರಾತ್ರಿ ದಿನ, ಅದು ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಪ್ರತಿ ವರ್ಷವೂ ಅದೇ ಥರನೇ ಮಾಡ್ತೀನಿ. ನೋಡಿ ಇವಾಗ ಈ ಕಡೆಯೂ ದೀಪ ಹಚ್ಚಿದ್ದೀನಿ. ಮಳೆ ಆಗಿತ್ತಲ್ವ, ಫುಲ್ಲು ನೆನೆದ್ಬಿಟ್ಟಿತ್ತು. ನಮ್ಮ ಕೌಶಿಕು ಸಾಯಂಕಾಲ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದ, ಅವ್ರ ಅಪ್ಪನ ದಾರಿ ಕಾಯ್ತಾ ಇದ್ದ ಅವನು. ಅದೇ ನೋಡಿ ಈ ಥರ ಆಯಿತು ನಿನ್ನೆ ನಮ್ಮದು. ಹೇಳಿದ್ನಲ್ವ ನಾಳೆ ಹೇಳ್ತೀನಿ ಅಂತ ಹೇಳಿ ಇದ್ದೆ ನಾನು. ಫುಲ್ ಶಾಕ್ ಆಗಿದ್ದು ನಿನ್ನೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ ನನ್ನ ಮಗಳು. ನಿನ್ನೆ ಅವಳನ್ನು ನೋಡ್ಕೊತ ಕುಂತ್ಬಿಟ್ಟಿದ್ದೀನಿ ನಾನು. ಏನು ಕೆಲಸನೂ ಮಾಡಿಲ್ಲ, ಏನೂ ಮಾಡೋಕ್ಕೂ ಇಷ್ಟನೂ ಇಲ್ಲ ನನಗೆ. ಅದೇ ಚಿಂತೆಯಲ್ಲಿ ಕುಂತ್ಬಿಟ್ಟಿದ್ದೀನಿ, ಎಲ್ಲಿ ಬಿದ್ದಿದೆಯಪ್ಪ ಅಂತ ಹೇಳಿ ಮನೆ ಪೂರ ಹುಡುಕಿದ್ದೀನಿ ನಾನು. ಅದು ಆದರೂ ಸಿಗ್ತಾ ಇರಲಿಲ್ಲ ನನಗೆ ಅದು. ಆಮೇಲೆ ಯಜಮಾನ್ರು ಹಾಸ್ಪಿಟ್ಲಿಗೆ ಹೋಗೋಣ ಡ್ರೆಸ್ ಹಾಕೋ ಅಂದಮೇಲೆ ದೇವ್ರಿದ್ದಾನೆ ಅಂತ ಹಾಸ್ಪಿಟ್ಲಿಗೆ ಹೋಗೋವರೆಗೂ ನನಗೆ ಸಿಕ್ಕರೆ ಸಾಕಪ್ಪ, ಅದು ₹1 ಕಾಯಿನು ಅಂತ ಹೇಳಿಬಿಟ್ಟಿದ್ದೆ. ಯಾರಾದರೂ ಮಕ್ಕಳು ಇದ್ದರೆ ಮನೆಯಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ. ನಾವೆಷ್ಟೇ ಹುಷಾರಾಗಿ ನೋಡ್ಕೊತೀವಿ ಅಂದರೂ ಒಮ್ಮೆ ಎಡವುತ್ತೀವಿ. ನಂದು ಹಾಗೆ ಆಗಿತ್ತು ನಿನ್ನೆ. ನಾನು ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡ್ಕೊತೀನಿ, ಆದರೂ ಎಡವೇ ಬಿಟ್ಟಿದ್ದೆ ನಾನು ನಿನ್ನೆ. ದೇವ್ರ ದಯೆ ನಮ್ಮ ಮೇಲೆ ದೇವ್ರಿದ್ದಾನೆ ಅಂತ ನಂಬಿದ್ದೀನಿ ನಾನು. ಮತ್ತು ಸಾಯಂಕಾಲ ನೋಡಿ ಟೊಮೊಟೊ ಸಾರು ಮಾಡಿ ಮತ್ತು ರೊಟ್ಟಿ ಮಾಡಬೇಕಾಗಿತ್ತು. ರೊಟ್ಟಿ, ಟೊಮೊಟೊ ಸಾರು, ಹೂಕೋಸು ಪಲ್ಯ, ಮುಳಗಾಯಿ ಪಚಡಿ ಅದು ಮಾಡಿದ್ದೆ. ನಮ್ಮ ಯಜಮಾನ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ನಮ್ಮ ಚಿನ್ನಿ ಅಳ್ತಾಯಿದ್ಲು, ನೀ ಪಾಪು ಕರ್ಕೊಂಡು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿ ಅದು ಹೂವೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಫೈನಲಾಗಿ ಊಟ ಈ ಥರ ರೆಡಿ ಆಯಿತು ನೋಡಿ ಇವತ್ತು ನಮ್ಮದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿಗೆ 3 ದಿನದ ಪೂಜೆ ಕಂಪ್ಲೀಟ್ ಆಯಿತು ನೋಡಿ ನಮ್ಮದು. 3 ದಿನದ ಪೂಜೆ ಕಂಪ್ಲೀಟ್ ಆಯಿತು. ಮತ್ತು 4ನೇ ದಿನದ್ದು ನಾಳೆ ಸ್ಟಾರ್ಟ್ ಮಾಡ್ತೀನಿ. ಕೇಳಿದವರಲ್ಲ, ಅದಕ್ಕೆ ಇದು ವಿಡಿಯೋ ಮಾಡಿದ್ದೀನಿ. ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಎಲ್ರಿಗೂ ಬಾಯ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.